ॐ यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः देवाय तस्मै नमः। वक्रतुंड महाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा। या देवी सर्वयन्त्रेषु शक्तिरूपेण संस्थिता नमस्तस्यै 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 नमो नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्शिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रयी। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिम् वेद वेदान्त सारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। तमौपनिषदात्मानं पुरुषं सर्वसाक्षिणं नैषर्म्य सिद्धये नित्यं नौमि शङ्कररूपिणं। तदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। कानिलाज्ञब्धरित्र्यन्तं षट्फणीवोद्गतं यतः ध्वान्तच्छिदे नमस्तस्मै हरये बुद्धिसाक्षिणे। अलब्ध्वातिशयं यस्मात् व्यावृत्तास्तमबाधयः गरीयसे नमस्तस्मै अविद्याग्रन्थिभेदिने। नमो नमः सद्गुरुपादुकाभ्याम्।
ತತ್ವ ಜಿಜ್ಞಾಸು ಸಾಧಕರು, ಭಗವದ್ ಭಕ್ತರು, ಸದ್ಗುರು ಆರಾಧಕರು, ವೇದಾಂತ ಪ್ರಿಯರು, ವೇದಾಂತಾರ್ಥ ಚಿಂತಕರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ ಮಹಾನವಮಿ, ದುರ್ಗಾಷ್ಟಮಿ, ಮಹಾನವಮಿ, ವಿಜಯಾದಶಮಿ ಈ ಮೂರು ಪರ್ವಕಾಲಗಳು. ಇಂದು ಮಹಾನವಮಿ, ನವಮಿ ತಿಥಿಯಲ್ಲಿ ನಾವು ವಿಶೇಷವಾಗಿ ದೇವಿಯನ್ನು ಪೂಜೆ ಮಾಡಬೇಕು. ತಮ್ಮೆಲ್ಲರಿಗೂ ಮಹಾನವಮಿಯ ಶುಭಾಶಯಗಳನ್ನು ಹೇಳುತ್ತಾ, ಇಂದು ಬುಧವಾರ, ಒಂದು ಕರ್ತೃತಂತ್ರವಾದ ಸಾಧನ ಸಂತೋಷ. ಇದರ ಮಿಂಚಿ ನಿಂತಿರುವ ವಸ್ತು ತಂತ್ರಜ್ಞಾನದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಇಂದು 2ನೇ ಅಧ್ಯಾಯ 103ನೇ ಶ್ಲೋಕ ಅನ್ಕೋತೀನಿ. 103. ಶ್ರೀ ಸುರೇಶ್ವರಾಚಾರ್ಯ ಉವಾಚ ದುಃಖರಾಶೇಃ ವಿಚಿತ್ರಸ್ಯ ತೇಜಂ ಭ್ರಾಂತಿಃ ಚಿರಂತನೀ ಮೂಲಂ ಸಂಸಾರ ವೃಕ್ಷಸ್ಯ ತದ್ಬಾಧಸ್ತತ್ವದರ್ಶನಾತ್. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಅದ್ಭುತವಾದ ಶ್ಲೋಕ. ಮಹಾನವಮಿಯ ದಿವಸ ನೈಷ್ಕರ್ಮ್ಯ ಸಿದ್ಧಿಯನ್ನ ನಾವು ಅನುಸಂಧಾನ ಮಾಡುತ್ತಿದ್ದೇವೆ. ನೈಷ್ಕರ್ಮ್ಯ ಸಿದ್ಧಿ ಅರ್ಥವನ್ನ ಚಿಂತನೆ ಮಾಡುತ್ತಿದ್ದೇವೆ ಎನ್ನುವುದೇ ದೊಡ್ಡ ಸೌಭಾಗ್ಯ. ಒಂದೊಂದು ಶ್ಲೋಕವೂ ಕೂಡ ಮುಮುಕ್ಷ ಸಾಧಕರಿಗೆ ಸ್ಪಿರಿಚುಯಲ್ ಕ್ಯಾಪ್ಸೂಲ್ ಆಫ್ ವಿಸ್ಡಮ್, ಎನ್ಲೈಟನ್ಮೆಂಟ್, ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಇವೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠವಾಗಿರುವ ಕ್ಯಾಪ್ಸೂಲ್ಸ್ ಅಂತ ಇವೆ. ಪದ ವಿಭಾಗವನ್ನು ಮಾಡ್ತೇನೆ, ಶ್ಲೋಕಕ್ಕೆ ನೋಡ್ಕೊಳ್ಳಿ. ದುಃಖ ರಾಶೇ ವಿಚಿತ್ರಸ್ಯ ಸಾ ಇಯಂ ಭ್ರಾಂತಿ ಚಿರಂತನೀ. ಆರಾಯ್ತು. ಮೂಲಂ ಸಂಸಾರ ವೃಕ್ಷಸ್ಯ ತದ್ಬಾಧ ತತ್ವದರ್ಶನಾತ್. ಪೂರ್ವಾರ್ಧದಲ್ಲಿ 6 ಪದಗಳು, ಉತ್ತರಾರ್ಧದಲ್ಲಿ 4 ಪದಗಳು. 6 + 4 10 ಪದಗಳಿವೆ. ದಶಪದಾತ್ಮಕ ಶ್ಲೋಕ. ಅನ್ವಯ ಹೇಳ್ತೇನೆ. ವಿಚಿತ್ರಸ್ಯ ದುಃಖರಾಶೇಃ ಸಂಸಾರ ವೃಕ್ಷಸ್ಯ ಸಾ ಇಯಂ ಚಿರಂತನೀ ಭ್ರಾಂತಿಃ ಮೂಲಂ ತದ್ಬಾಧಃ ತತ್ವದರ್ಶನಾತ್ ಅಥವಾ ತತ್ವದರ್ಶನಾತ್ ತದ್ಬಾಧಃ. ಮತ್ತೊಂದು ಹೇಳ್ತೇನೆ. ಅನ್ವಯವನ್ನ 3-4 ತರ ಹೇಳ್ಬಹುದು. ಪದಚ್ಛೇದ ಮಾತ್ರ ಒಂದೇ. ಪದಚ್ಛೇದದಲ್ಲಿ ವಿಕಲ್ಪಗಳಿಲ್ಲ. ಅನ್ವಯದಲ್ಲಿ ಆಯಾ ಪಂಡಿತನ ಪಾಂಡಿತ್ಯ ಪ್ರಭಾವದಿಂದ ಹೇಗ್ ಬೇಕಾದ ಅನ್ವಯ ಮಾಡಬಹುದು. ಸಂಸಾರ ವೃಕ್ಷಸ್ಯ ವಿಚಿತ್ರಸ್ಯ ದುಃಖರಾಶೇಃ ಚಿರಂತನೀ ಸಾ ಇಯಂ ಭ್ರಾಂತಿಃ ಮೂಲಂ ತತ್ವದರ್ಶನಾತ್ ತದ್ಬಾಧಃ. ಎಷ್ಟು ಚೆನ್ನಾಗಿದೆ ಶ್ಲೋಕ. ಈ ಶ್ಲೋಕಕ್ಕೆ ಗ್ರಂಥಕಾರರಾದ ಭಗವಾನ್ ಸ್ವರೇಶ್ವರಾಚಾರ್ಯರು ತಾನೇ ಬಂದು
ಅವತರಣಿಕಾ ವಾಕ್ಯಗಳು ಬರ್ತಿದ್ದಾರೆ. ಓದ್ತೇನೆ ನೋಡಿ. ಸರ್ವ ಏವಾಯಂ ಆತ್ಮಾನಾತ್ಮ ವಿಭಾಗ ಪ್ರತ್ಯಕ್ಷಾದಿ ಪ್ರಮಾಣವರ್ತ್ಮನಿ ಅನುಪತಿತ ಅವಿದ್ಯೋತ್ಸಂಗವರ್ತಿ ಏವ ನ ಪರಮಾತ್ಮವ್ಯಪಾಶ್ರಯ ಅಸ್ಯಾಶ್ಚ ಅವಿದ್ಯಾಯಾಃ ಸರ್ವಾನರ್ಥ ಹೇತೋಃ ಕುತೋ ನಿವೃತ್ತಿಃ ಇತಿ ಚೇತ್ ತತ್ ಆಹ ಭಗವಾನ್ ಸ್ವರೇಶ್ವರಾಚಾರ್ಯಃ. ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ದುಃಖರಾಶೇರ್ವಿಚಿತ್ತಸ್ಯ ಸೇಯಂ ಭ್ರಾಂತಿಶ್ಚಿರಂತನಿ ಮೂಲಂ ಸಂಸಾರ ವೃಕ್ಷಸ್ಯ ತದ್ವಾದಸ್ತತ್ವದರ್ಶನಾತ್. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಸರ್ವ ಏವಾಯಂ ಆತ್ಮಾನಾತ್ಮ ವಿಭಾಗಃ ಅವಿದ್ಯೋತ್ಸಂಗವರ್ತಿ ಏವ. ಅವಿದ್ಯಾ ಉತ್ಸಂಗ ವರ್ತಿ. ಅವಿದ್ಯಾಯಾಃ ಉತ್ಸಂಗಃ ಅವಿದ್ಯೋತ್ಸಂಗಃ. ತತ್ರ ಅವಿದ್ಯೋತ್ಸಂಗೆ ವರ್ತತೆ ಇತಿ ಅವಿದ್ಯೋತ್ಸಂಗವರ್ತಿ ಏವ. ಏನ್ ಬರೀತಾರೆ? ಆತ್ಮ ಅನಾತ್ಮ ವಿವೇಕ. ಆತ್ಮಾನಾತ್ಮ ಎನ್ನುವಂತ ವಿಭಾಗವು ತಾನು ಆತ್ಮ, ತನ್ನನ್ನು ಬಿಟ್ಟು ಉಳಿದದ್ದೆಲ್ಲವೂ ಅನಾತ್ಮ ಎನ್ನುವಂತ ಈ ವಿಭಾಗ ಉಂಟಲ್ಲ, ಇದು ಸರ್ವ ಏವಾಯಂ ವಿಭಾಗ. ಶ್ರೀರಾಮಚಂದ್ರ ಭೂಲೋಕದಲ್ಲಿರುವ ಆತ್ಮಾನಾತ್ಮ ವಿವೇಕ, ಬ್ರಹ್ಮಲೋಕದಲ್ಲಿರುವ ಆತ್ಮಾನಾತ್ಮ ವಿವೇಕ, ನರಕಲೋಕದಲ್ಲಿರುವ ಆತ್ಮಾನಾತ್ಮ ವಿವೇಕ, ಅಮೆರಿಕಾದಲ್ಲಿರುವ ಆತ್ಮಾನಾತ್ಮ ವಿವೇಕ, ಇಂಡಿಯಾದಲ್ಲಿರುವ ಆತ್ಮಾನಾತ್ಮ ವಿವೇಕ. ವಿವೇಕ ವಿಭಾಗ. ಸರ್ವ ಏವಾಯಂ ಆತ್ಮಾನಾತ್ಮ ವಿಭಾಗ. ಇವನು ಆತ್ಮ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಇದು ಅನಾತ್ಮ, ಅನಿತ್ಯವಾದದ್ದು ಅನ್ನುವಂತ ವಿಭಾಗ ಉಂಟಲ್ಲ. ಈ ಎಲ್ಲ ಆತ್ಮಾನಾತ್ಮ ವಿಭಾಗವೂ ಕೂಡ ಅವಿದ್ಯಾ ಉತ್ಸಂಗ ವರ್ತಿ. ಪುಲ್ಲಿಂಗ. ವರ್ತಿ ವರ್ತಿನೌ ವರ್ತಿನಃ. ವರ್ತಿನಂ ವರ್ತಿನೌ ವರ್ತಿನಃ. ವರ್ತಿನ ವರ್ತಿಭ್ಯಾಂ ವರ್ತಿಭಿಃ. ವರ್ತಿನೇ ವರ್ತಿಭ್ಯಾಂ ವರ್ತಿಭ್ಯಾಂ. ವರ್ತಿನಃ ವರ್ತಿಭ್ಯಾಂ ವರ್ತಿಭ್ಯಾಂ. ವರ್ತಿನಃ ವರ್ತಿನೋಃ ವರ್ತಿನಾಂ. ವರ್ತಿನಿ ವರ್ತಿನೋಃ ವರ್ತಿಷು. ಚೆನ್ನಾಗಿದೆ ಅಬ್ಬಾ. ಅವಿದ್ಯೋತ್ಸಂಗವರ್ತಿ ಏವ. ಆತ್ಮಾನಾತ್ಮ ವಿಭಾಗವು ಅವಿದ್ಯೆಯ ತೊಡೆಯ ಮೇಲೆ. ಅವಿದ್ಯ ಎನ್ನುವಂತಹದ್ದು ಅಮ್ಮ. ಮಕ್ಕಳು 1 ವರ್ಷ ತುಂಬುವವರೆಗೂ ಕೂಡ ಅವನ ತೊಡೆ ಮೇಲೆ ಇರುತ್ತೆ, ಮನೆ ಕೂಡ ಇಲ್ಲ, ಅಳ್ತಾ ಇರುತ್ತೆ. ಅಮ್ಮ ತೊಡೆ ಮೇಲೆ ಹಾಕೊಂಡ್ಬಿಟ್ರೆ ಏನೋ ಒಂದು ಆನಂದ. ಅದೇ ರೀತಿಯಲ್ಲಿ ಆತ್ಮಾನಾತ್ಮ ವಿಭಾಗವೆಲ್ಲವೂ ಕೂಡ ಅವಿದ್ಯ ಎನ್ನುವ ಅಮ್ಮನ ತೊಡೆಯ ಮೇಲೆ ಇದೆ. ಯಾಕೆ? ಪ್ರತ್ಯಕ್ಷಾದಿ ಪ್ರಮಾಣ ವರ್ತನಿ ಅನುಪತಿತ. ಪ್ರತ್ಯಕ್ಷ ಮುಂತಾಗಿರುವ ಪ್ರಮಾಣಗಳ ಮಾರ್ಗದಲ್ಲಿ ಬಿದ್ದಿದೆ. ಆತ್ಮಾನಾತ್ಮ ವಿಭಾಗ ಏನ್ ಪ್ರಮಾಣ? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ, ಶಾಸ್ತ್ರ ಪ್ರಮಾಣ. ಪ್ರತ್ಯಕ್ಷಾದಿ ಪ್ರಮಾಣಗಳ ವರ್ತಮನಿ ಮಾರ್ಗದಲ್ಲಿ ಅನುಪತಿತ ಬಿದ್ದಿರುವಂತ ಆತ್ಮಾನಾತ್ಮ ವಿಭಾಗವು ಅವಿದ್ಯೋತ್ಸಂಗವರ್ತಿ ಏವ. ಅವಿದ್ಯಾ ಎನ್ನುವಂತ ಅಮ್ಮನ ತೊಡೆ ಮೇಲೆ. ಅಬ್ಬಾಬ್ಬ, ಅವಿದ್ಯೆಯನ್ನು ಅಮ್ಮ ಅನ್ಬಿಟ್ರು. ಮಾಯಾ, ಮಹಾಮಾಯ. ಜ್ಞಾನಿನಾಮಪಿ ಚೇತಾಂಸಿ. ಹೌದಾ? ದೇವಿ ಭಗವತಿ ಸಾ
ಬಲಾದಾಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ನೋಡಿ, ಬಾಬಾ ಅವಿದ್ಯಾ ಉತ್ಸಂಗವರ್ತಿ, ಅವಿದ್ಯೆ ಮೇಲೆ ಇದೆ. ಅವಿದ್ಯಾ ಬದುಕಿರುವವರೆಗೂ ಕೂಡ ಆತ್ಮಾನಾತ್ಮ ವಿಭಾಗ ನಾಶವಾಗುವಂತಿಲ್ಲ. ಯಾವಾಗ ಅವಿದ್ಯಾ ನಾಶವಾಯ್ತೋ ಅಲ್ಲಿ ಆತ್ಮ ಅನಾತ್ಮ ಎನ್ನುವ ವಿಭಾಗವೇ ಇಲ್ಲ. ಸರ್ವಮಾತ್ಮೈವ ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ಸರ್ವಂ ನೇಹ ನಾನಾಸ್ತಿ ಕಿಂಚನ ಏನ್ರಿ. ಎಲ್ಲಿಯವರೆಗೆ ನಾವು ಅವಿದ್ಯಾವಂತರಾಗಿದ್ದೇವೆಯೋ ಅಲ್ಲಿಯವರೆಗೂ ಕೂಡ ಈ ಆತ್ಮ ಅನಾತ್ಮ ವಿಭಾಗ, ಸುಖ ದುಃಖ ಸಂಸಾರ ಚಕ್ರ ತಪ್ಪಿದ್ದಲ್ಲ. ಇದು ಆತ್ಮಾನಾತ್ಮ ವಿಭಾಗವು ಅವಿದ್ಯೆಗೆ ಸೇರಿದ್ದೇ ಹೊರತು ನ ಪರಮಾತ್ಮ ವ್ಯಪಾಶ್ರಯ ಪರಬ್ರಹ್ಮಕ್ಕೆ ಸೇರಿದ್ದಲ್ಲ. ಪರಬ್ರಹ್ಮದ ದೃಷ್ಟಿಯಿಂದ ಆತ್ಮ ಅನಾತ್ಮ ಎನ್ನುವ ವಿಭಾಗವೇ ಇಲ್ಲ. ಏನಾಶ್ಚರ್ಯ! ಬ್ರಹ್ಮಜ್ಞಾನಿಯ ದೃಷ್ಟಿಯಿಂದ ಇದು ಆತ್ಮ ಇದು ಅನಾತ್ಮ ಎನ್ನುವ ವಿಭಾಗವಿಲ್ಲ. ಎಲ್ಲವೂ ಕೂಡ ಅವಿದ್ಯಾ ವಿಲಾಸ, ಅಧ್ಯಾಸದ ದರ್ಬಾರ್. ಇಲ್ಲಿ ಸ್ವಾರಸ್ಯ, ಅವಿದ್ಯಾ ಉತ್ಸಂಗ ವರ್ತಿ ಹೇಳಿಲ್ಲ, ಅವಿದ್ಯಾ ಉತ್ಸಂಗವರ್ತಿ ಏವ. ಅವಿದ್ಯೆಯನ್ನೇ ಅನ್ಕೊಂಡಿ, ಅವಿದ್ಯಾ ಹೋಯ್ತಾ ಆತ್ಮಾನಾತ್ಮ ವಿಭಾಗವಿಲ್ಲ, ದುಃಖವೂ ಇಲ್ಲ. ಅಸ್ಯಾಶ್ಚ ವಿದ್ಯಾಯಾಃ ಸರ್ವಾನರ್ಥ ಹೇತೋಃ ಕುತೋ ನಿವೃತ್ತಿಃ ಇತಿ ಚೇತ್. ಅಸ್ಯಾಹ ಈ ಸರ್ವಾನರ್ಥ ಹೇತೋಃ ಎಲ್ಲ ಅನರ್ಥಗಳಿಗೂ ಹೇತುವಾಗಿರುವ ಅವಿದ್ಯಾಯಾಃ ಅವಿದ್ಯೆಯ ನಿವೃತ್ತಿ ಕುತಃ ಕುತಃ ಕಸ್ಮಾತ್ ಕಾರಣಾತ್ ಕಸ್ಮಾತ್ ಹೇತೋಃ. ಸ್ವಾಮಿ ಏನಪ್ಪ ಅವಿದ್ಯೆಯನ್ನು ಕಳ್ಕೊಂಡು ಏನ್ ಮಾಡ್ಬೇಕು ಹೇಳಿ, ನನಗೆ ಸಾಕಾಗೋಗಿ. ನನಗೆ ಇವತ್ತು 98 ವರ್ಷ ವಯಸ್ಸು ನಡೀತಾ ಇದೆ. ಇನ್ನು 2 ವರ್ಷ ಕಳೆದು ಬಿಟ್ರೆ ಶತಮಾನ ಮಹೋತ್ಸವ ಮಾಡ್ತಾರೆ. ನನ್ನ ಜೀವನದಲ್ಲಿ ಏಳು ಬೀಳು, ಸುಖ ದುಃಖ, ರೋಗ ನರಕ ಸಾಕಾಗಿದೆ. ಏನಾದರೂ ಮಾಡಿ ಅವಿದ್ಯೆಯನ್ನ ನಾನು ಕಳ್ಕೊಳ್ಳಿ. ಅವಿದ್ಯಾ ನಿವೃತ್ತಿಯಾಗಿ ಬಿಟ್ರೆ ಹೇಗ್ ಬೇಕಾದ್ರಿ. ಅವಿದ್ಯಾವಂತನಾಗಿದ್ದರೆ ಶ್ರೀಮಂತನಾಗಿದ್ದರೂ ದುಃಖ, ಅಧಿಕಾರಿಯಾಗಿದ್ದರೂ ದುಃಖ, ಬ್ರಹ್ಮಚಾರಿಯಾಗಿದ್ದರೂ ದುಃಖ, ಗೃಹಸ್ಥನಾದ್ರೂ ದುಃಖ. ಯಾವಾಗ ಅವಿದ್ಯಾವಂತನಾಗಿದ್ದಾರೆ. ಅವಿದ್ಯೆಯನ್ನು ಕಳ್ಕೊಂಡ್ಬಿಟ್ರೆ ಅವಿದ್ಯೆ ಅವನಿಗಿಲ್ಲ, ದೇಹಾಧ್ಯಾಸವಿಲ್ಲ, ಗೌಣಾಧ್ಯಾಸವೂ ಇಲ್ಲ. ಅವಿದ್ಯೆಯನ್ನ ನಾಶ ಮಾಡಿಕೊಂಡು ಬಿಟ್ಟರೆ ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಏನ್ ಮಾತ್ರ ಯಾವಾಗ ವಿದ್ಯಾ ಹೋಯ್ತೋ ಏನಿಂದ ಎಲ್ಲವೂ ಆನಂದ, ಎಲ್ಲವೂ ಬ್ರಹ್ಮಾನಂದ. ಸರಿ, ಸರ್ವಾನರ್ಥ ಹೇತುಭೂತಾಯ ಎಲ್ಲ ಅನರ್ಥಗಳಿಗೂ ಮೂಲ ಹೇತುವಾಗಿರುವ ಅವಿದ್ಯೆಯ ನಾಶ ಹೇಗೆ? ಅವಿದ್ಯಾಯ ನಿವೃತ್ತಿ ಕಥಂ? ಜಪೇನ ವಾ ನ, ಪೂಜೆಯ ವಾ ನ, ಮಹಾಕುಂಭಸ್ನಾನೇನ ವಾ ನೈವ, ಆಮೇಲೆ ಇನ್ನೇನಲ್ಲ ಧ್ಯಾನೇನ ವಾ ನ. ಮತ್ಯಾದ್ದರಿಂದ ಕೇವಲ ಆತ್ಮಜ್ಞಾನೇನೇವ ವಸ್ತುತಂತ್ರ ಜ್ಞಾನದಿಂದ ಮಾತ್ರವೇ ಅವಿದ್ಯಾ ನಷ್ಟ. ಇಲ್ಲಿ ಒಂದು ಮಾತು ಹೇಳಿದ ಪೂಜ್ಯ ಸದ್ಗುರುಗಳು ಶಂಕರಾಚಾರ್ಯರು ಅಧ್ಯಾಸ ಭಾಷ್ಯದಲ್ಲಿ ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಅಂತ ಬರೆದಿದ್ದಾರಲ್ಲ, ಅದರ ಕಾಪಿ ಇದು.
ಸುರೇಶ್ವರಾಚಾರ್ಯರವರು ಶಂಕರಾಚಾರ್ಯರ ವಾಕ್ಯಗಳನ್ನ ಕಳ್ಳತನ ಮಾಡಿದ್ದಾರೆ. ಮಾಡಿ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕ್ಲೇಶಾಪಹರಣಿ ವ್ಯಾಖ್ಯಾನದಲ್ಲಿ ಸುರೇಶ್ವರಾಚಾರ್ಯರ ವಾರ್ತಿಕಗಳನ್ನು ಕಳ್ಳತನ ಮಾಡಿದ್ದಾರೆ. ಉಪದೇಶ ಸಹಸ್ರೆಯಿಂದ ಅನೇಕ ಶ್ಲೋಕಗಳನ್ನ ಕಳ್ಳತನ ಮಾಡಿದ್ದಾರೆ. ಅದು ಕಳ್ಳತನವಲ್ಲ, ಉದ್ಧರಣಂ, ಕೋಟಿಂಗ್, ಕೊಟೇಶನ್. ಅಧ್ಯಾಸ ಭಾಷ್ಯದಲ್ಲಿ ಅಸ್ಯ ಅನರ್ಥ ಹೇತು ಪ್ರಹಾಣಾಯ ಅಂತ ಶಂಕರಾಚಾರ್ಯ, ಅದರಲ್ಲಿ ಸುರೇಶ್ವರಾಚಾರ್ಯರು ಸರ್ವಾನರ್ಥ ಹೇತೋ ಅವಿದ್ಯಾಯ ನಿವೃತ್ತಿ ಎರಡು ಹಂದಿ. ಸ್ವಾಮಿ, ನಮಗೆ ತಾಪತ್ರೆ ಸಾಕಾಗಿದೆ, ನಮ್ಗಿನ್ನೂ 48 ವರ್ಷ ನಡೀತಾ ಇವೆ. ಅಯ್ಯೋ, 48 ವರ್ಷದಲ್ಲಿ ಎಷ್ಟು ಸಾವು ನೋವು ರೋಗ ರುಜಿನ ಸಾಲ ಸೋಲ ಮಾನಾಪಮಾನ ಸಾಕಾಗಿ ಹೋಗಿದೆ. ಬೇಡಪ್ಪ ಬೇಡ, ಮುಂದಿಂತ ದುಃಖ ಬರುವುದೇ ಬೇಡ. ಹೌದಾ? ದುಃಖಕ್ಕೆಲ್ಲ ಕಾರಣ ಯಾವುದು? ಅಧ್ಯಾಸ, ಅವಿದ್ಯ. ಅವಿದ್ಯೆಯನ್ನ ನೀನು ನಾಶ ಮಾಡಿಕೊಂಡು ಬಿಟ್ಟರೆ ದುಃಖವೇ ಇಲ್ಲ. ಏನು ಆಶ್ಚರ್ಯ ನೋಡಿ ಇದು. ಅವಿದ್ಯೆಯಿಂದ ದುಃಖ ಅಂತಾರೆ ಜ್ಞಾನಿಗಳು. ನಾನು ತಿಳ್ಕೊಂಡಿದ್ದೇನು, ನಾನು ಮದುವೆಯಾಗಿಲ್ಲವಾದ್ದರಿಂದ ದುಃಖ, ಸ್ವಂತ ಮನೆ ಇಲ್ಲದ್ದರಿಂದ ದುಃಖ, ಮಕ್ಕಳು ಇಲ್ಲದ ದುಃಖ ಅನ್ಕೊಂಡಿದ್ದೆ. ಅದು ತಪ್ಪು. ನಿನ್ನ ದುಃಖಕ್ಕೆ ಕಾರಣ ನಿನ್ನ ಬಡತನವಲ್ಲ. ನಿನ್ನ ದುಃಖಕ್ಕೆ ಕಾರಣ ನಿನ್ನಲ್ಲಿರುವಂತ ಕುರೂಪಿತನವಲ್ಲ. ನಿನ್ನ ಎಲ್ಲಾ ದುಃಖಕ್ಕೂ ಕಾರಣ ಸರ್ವಾನರ್ಥ ಹೇತು ಅವಿದ್ಯಾ. ಹೇತು ಶಬ್ದ ಪುಲ್ಲಿಂಗವೂ ಹೌದು, ಸ್ತ್ರೀಲಿಂಗವೂ ಹೌದು. ಸರ್ವಾನರ್ಥ ಹೇತುಭೂತಾಯ ಮಾನವರ 1,000 ಕೋಟಿ ಮಾನವರ ಎಲ್ಲ ರೀತಿಯ ಅನರ್ಥಗಳಿಗೂ ಒಂದಲ್ಲ, ಕೋಟಿ ಕೋಟಿ ಅನರ್ಥ. ನಾವೊಂದು ಕೆಲಸ ಮಾಡ್ಬೇಕು. ಪ್ರತಿ ದಿವಸ ಒಂದು ಪುಸ್ತಕ ಇಟ್ಕೊಂಡು ಒಂದು ಪೆನ್ನು, ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಿನ್ನೆ ಎಷ್ಟು ದುಃಖವಾಯ್ತು, ವ್ಯಾಪಾರವಾಗಲಿಲ್ಲ ದುಃಖವಾಯ್ತು, ದುಡ್ಡು ಕಳ್ಕೊಂಡೇ ದುಃಖವಾಯ್ತು, ಊಟ ಮಾಡಲಿಲ್ಲ ದುಃಖವಾಯ್ತು, ಯಾರೋ ಬೈದು ಬಿಟ್ಟು ದುಃಖವಾಯ್ತು. ದುಃಖಕ್ಕೆ ಸಾವಿರಾರು ಕಾರಣ. ಜ್ಞಾನಿಗೆ ಹೇಳ್ತಾ ಇದ್ದಾರೆ, ದುಃಖಕ್ಕೆ ಅವಿದ್ಯಾ ಒಂದೇ ಕಾರಣ. ಅವಿದ್ಯೆಯನ್ನು ಕಲಿತುಬಿಟ್ರೆ, ಅವಿದ್ಯೆಯನ್ನು ಬಾಧ ಮಾಡಿಕೊಂಡು ಬಿಡ್ತಾರೆ, ದುಃಖದ ಗಂಧವೂ ಇಲ್ಲ. ಏನಾದ್ರು ಆಗಿಕಂದ್ರೆ ನಾವು ಇನ್ನೂ ಒಂದು 20-30 ವರ್ಷ ಆಯುಷ್ಯವಿದೆ ಅಂತ ಕಾಣಿಸುತ್ತೆ. ಅಷ್ಟಲ್ಲಿ ನಾವು ಅವಿದ್ಯೆ ಕಳ್ಕೊಂಡ್ಬಿಡ್ತೇವೆ. ಸರ್, ಏನ್ ಮಾಡ್ಬೇಕು ಹೇಳಿ ನೋಡಿ. ಅವಿದ್ಯೆಯನ್ನು ಕಲಿತ್ಕೊಂಡ್ಬಿಟ್ರೆ ದುಃಖದ ಗಂಧವೂ ಇಲ್ಲ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಕನಸನ್ನ ಕನಸು ಅಂತ ತಿಳ್ಕೊಂಡ್ಬಿಟ್ರೆ ಕನಸಿನಲ್ಲಿ ಏನಾಗಿದ್ರೂ ದುಃಖವಿಲ್ಲ. ಹೌದಾ? ಸಿನಿಮಾವನ್ನ ಕನಸು ಅಂತ ತಿಳ್ಕೊಂಡ್ಬಿಟ್ರೆ ಏನಾದ್ರೂ ದುಃಖವಿಲ್ಲ. ನಾಟಕವನ್ನ ಏನ್ ಬೇಕಾದ್ರೂ ಆ ನಡೀತಾ ಇರಲಿ, ಆ ಸುಳ್ಳು ಅಂತ ತಿಳ್ಕೊಂಡ್ಬಿಟ್ರೆ ದುಃಖವಿಲ್ಲ. ಬಾ ಸರ್ವಾನರ್ಥ ಹೇತುಭೂತಾಯ ಅವಿದ್ಯಾಯ ಕುತೋ ನಿವೃತ್ತಿ. ಯಾತರಿಂದ ನಿವೃತ್ತಿ ಆಗುತ್ತೆ ಹೇಳಿ. ಇವತ್ತೇ ಮಾಡ್ತೇವೆ, ಮಾಡ್ಬೇಕಾದ್ದಿಲ್ಲ, ಮಾಡೋದಲ್ಲ. ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ಮಡಿ ಬಿಟ್ಕೊಂಡು ವಿಭೂತಿ ಹಾಕೊಂಡು ಜಪಾಲಿ ಹಾಕೊಂಡು ಪೂರ್ವ ತಿರುಕೊಂಡು ಮಾಡ್ತೇವೆ. ಆದ್ದರಿಂದ ಖಂಡಿತ ಅವಿದ್ಯಾ ಹೋಗುವುದಿಲ್ಲ. ಮಾಡುವುದರಿಂದಲಾಗಲಿ ಬಿಡುವುದರಿಂದಲಾಗಲಿ ಅವಿದ್ಯಾ ನಿವೃತ್ತಿ ಸಾಧ್ಯವಿಲ್ಲ. ಹಾಗಾದರೆ ಕುತೋ ನಿವೃತ್ತಿ? ಯಾತರಿಂದ ಅವಿದ್ಯಾ ನಿವೃತ್ತಿ? ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ. ಏನ್ ಗುರುಗಳು ಶಿಷ್ಯರು ಒಬ್ಬರಿಗಿಂತ ನಿಜವಾಗಿಯೂ ನಾವು ಗುರುವಿನ ಸಹವಾಸವನ್ನು ಮಾಡಬೇಕು. ಗುರುವಿನ ಉಪದೇಶಾಮೃತವಾಣಿಯನ್ನು ಕೇಳಬೇಕು. ಮುಂದೋಗೋಣ. ಈ ಅವಿದ್ಯಾ ಎಲ್ಲ ದುಃಖಗಳಿಗೂ ಕಾರಣವಾಗಿದೆ. ಯಾತರಿಂದ ಹೋಗುತ್ತದೆ? ಪ್ರಶ್ನೆ. ತದ್ಬಾಧ ತತ್ವ ದರ್ಶನಾತ್. ಉತ್ತರ.
ತದ್ಬಾಧಃ ತಸ್ಯಾಹ ಅವಿದ್ಯಾಯಾಹ ಸರ್ವಾನರ್ಥಹೇತುಭೂತಾಯಾಹ ಬಾಧಃ ನಾಶಃ ತತ್ವದರ್ಶನಾತ್. ತತ್ವದರ್ಶನದಿಂದ, ತತ್ವ ಸಾಕ್ಷಾತ್ಕಾರದಿಂದ, ಪರಮಾರ್ಥ ತತ್ವವನ್ನ ಸರಿಯಾಗಿ ಕಾಣುವುದರಿಂದ ಅವಿದ್ಯಾ ಬಾಧ, ಅವಿದ್ಯೆ ಹಾರೋಗುತ್ತೆ. ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಗ್ಧಿ ಜನ್ಮ ಮಾತ್ರತಃ ಅವಿದ್ಯಾ ಸಹ ಕಾರ್ಯೇಣ ನಾಸ್ತಿ ಭವಿಷ್ಯತಿ. ಏನ್ ಸುರೇಶ್ವರಾಚಾರ್ಯರ ಸಿಂಹಗರ್ಜನೆ, ಇದನ್ನ ನಾನು ಬುಕ್ ಬರೆದಿರ್ತೇನೆ, ನೋಡ್ತಾರೆ. 3-4 ಪುಸ್ತಕ ಬರೆದಿದ್ದೇನೆ, ಸುರೇಶ್ವರಾಚಾರ್ಯರ ಬಗ್ಗೆ ಬರೆದಿದ್ದೇನೆ. ತತ್ವಮಸ್ಯಾದಿ ವಾಕ್ಯಾರ್ಥವನ್ನ ಅನುಸಂಧಾನ ಮಾಡುತ್ತಾ ಬಂದರೆ ಅದರಿಂದ ಸಮ್ಯಗ್ಧಿ, ಸಮ್ಯಜ್ಞಾನ ಉಂಟಾಗುತ್ತದೆ. ಸಮ್ಯಗ್ಧಿ ಜನ್ಮ ಮಾತ್ರತಃ, ನಿಮಗೆ ಸಮ್ಯಜ್ಞಾನ ಉಂಟಾಯ್ತಾ ಅಷ್ಟೇ ಸಾಕು. ಸಮ್ಯಜ್ಞಾನ ಉಂಟಾದ ಮಾತ್ರದಿಂದ ಅವಿದ್ಯೆಯು ತನ್ನ ಪರಿವಾರ ಸಮೇತವಾಗಿ ನಾಸೀತಿ, ಇರಲಿಲ್ಲ, ನಾಸ್ತಿ, ಈಗಲಿಲ್ಲ, ನ ಭವಿಷ್ಯ ಇರಲಿಲ್ಲ. ನನ್ನ ಕನಸಿನಲ್ಲಿ ನಾನು ಮುತ್ತಜ್ಜಿ ಆಗ್ಬಿಟ್ಟಿದ್ದೇನೆ. 10 ಜನ ಮಕ್ಕಳು, 40 ಜನ ಮೊಮ್ಮಕ್ಕಳು, 60 ಜನ ಮರಿಮಕ್ಕಳು, 23 ಜನ ಮೊಮ್ಮಕ್ಕಳು ಎಲ್ಲ ಇದ್ದಾರೆ. ನಾನು ಅಜ್ಜ, ನನಗೆ 99 ವರ್ಷ ವಯಸ್ಸಾಗಿದೆ. ಏನೋ ರೋಗ, ಏನೋ ಜನ, ಏನೋ ತಾಪತ್ರಯ ಸಾಕಾಗೋಗ್ಬಿಟ್ಟಿದೆ. ಎಚ್ಚರವಾಯ್ತು. ಎಚ್ಚರವಾದ ಕೂಡಲೇ ಆ ತಾಪತ್ರಯ ಯಾವುದೂ ಇಲ್ಲ. ನಾನು ಮುತ್ತಜ್ಜನೂ ಅಲ್ಲ, ಮಕ್ಕಳು ಇಲ್ಲ, ಮೊಮ್ಮಕ್ಕಳು ಇಲ್ಲ, ಎಲ್ಲವೂ ಕೂಡ ಅವಿದ್ಯಾ ವಿನಾಶ. ಸರಿ, ಇಂಥ ಎಲ್ಲ ಅನರ್ಥಕ್ಕೂ ಹೇತುವಾಗಿರುವ ಅವಿದ್ಯೆಯನ್ನ ಯಾತರಿಂದ ಕಳಿಸಿಕೊಳ್ಳಬೇಕು? ಶ್ರೀ ಸುರೇಶ್ವರಾಚಾರ್ಯ ಉವಾಚ ದುಃಖರಾಶೇರ್ವಿಚಿತ್ತಸ್ಯ ಹೇಯಂ ಭ್ರಾಂತಿಶ್ಚಿರಂತನಿ ಮೂಲಂ ಸಂಸಾರ ವೃಕ್ಷಸ್ಯ ತದ್ವಾದಸ್ತತ್ವದರ್ಶನಾತಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕದಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರವರು 3 ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. 1, ದುಃಖ ರಾಶಿ ಎಂದರೆ ಯಾವುದು? 2, ಇದಕ್ಕೆ ಕಾರಣವಾಗಿರುವ ಅವಿದ್ಯೆಯ ಸ್ವರೂಪವೇನು? 3, ಇದನ್ನ ಯಾತರಿಂದ ಕಳೆದುಕೊಳ್ಳಬೇಕು? 3 ವಿಚಾರವನ್ನು ಹೇಳಿದ್ದಾರೆ. ವಿಚಿತ್ರಸ್ಯ, ವಿಚಿತ್ರವಾಗಿರುವ, ಕ್ಷಣ ಕ್ಷಣಕ್ಕೂ ಬದಲಾವಣೆಯಾಗುತ್ತಿರುವಂತ ದುಃಖ ರಾಶಿ, ದುಃಖದ ರಾಶಿಯಾಗಿರುವ ಸಂಸಾರ ವೃಕ್ಷಸ್ಯ, ಸಂಸಾರ ಎನ್ನುವಂತಹದ್ದು ವಿಷವೃಕ್ಷ. ಮೈಯೆಲ್ಲ ವಿಷ 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 ಬೆಳೆದು ಬಿಡಿದೆ. ಕರ್ತೃತ್ವ, ಭೋಕ್ತೃತ್ವ, ಪ್ರಮಾತೃತ್ವ, ಅಹಂಕಾರ, ಮಮಕಾರ, ನಾನು, ನನ್ನದು, ಬೇಕು ಬೇಡ, ಧರ್ಮ ಅಧರ್ಮ, ಪುಣ್ಯ ಪಾಪ ಎಲ್ಲವೂ ಕೂಡ ದುಃಖ ರೂಪವಾಗಿರುವ ಸಂಸಾರ ವೃಕ್ಷದ ವರ್ಣನೆ ಭಗವಂತ ಹೇಳಿ ಭಗವದ್ಗೀತೆಯಲ್ಲಿ ನಾಂತೋ ನ ಚಾದಿನ್ನ ಚ ಸಂಪ್ರತಿಷ್ಠಾ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿನ್ನ ಚ ಸಂಪ್ರತಿಷ್ಠಾ. ರಾಮ ರಾಮ. ಅಶ್ವತ್ಥ ವೃಕ್ಷ ಭಯಂಕರವಾಗಿದೆ. ದುಃಖ ರಾಶಿ, ದುಃಖಗಳ ಮೂಟೆ, ದುಃಖಗಳ ರಾಶಿ. ಸಂಸಾರ ಪ್ರವೇಶ ಮಾಡಿಬಿಟ್ರೆ ಬರೀ ದುಃಖ ದುಃಖ ದುಃಖ. ದುಃಖಾಲಯಮಶಾಶ್ವತಂ ಮಾಮುಪೇತ್ಯತ ಕೌಂತೇಯ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಃ. ಯಾರು ಬ್ರಹ್ಮಜ್ಞಾನಿಗಳು
ಅವರಿಗೆ ದುಃಖವೇ ಇಲ್ಲ. ಎಲ್ಲವೂ ನಾನೇ, ನಾನಲ್ಲದ್ಯಾವುದು. ನಾನೇ ಬ್ರಹ್ಮವು ಬೇರಲ್ಲ. ಉಪನಿಷತ್ತುಗಳಲ್ಲಿ ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ಬ್ರಹ್ಮಾದ್ವಯಮಸ್ಮ್ಯಹಂ ಅಂತ ಹೇಳಿದೆ. ಅಂದರೆ ಇದೋ ಈ ತೋರುತ್ತಿರುವ ಸೂರ್ಯ, ಚಂದ್ರ, ಬೆಂಕಿ, ಬೆಟ್ಟ, ನದಿ, ಸಮುದ್ರ, ಕಾಡು, ಮೇಡು, ಊರು, ಹಳ್ಳಿ, ಸಕಲ ಚರಾಚರಗಳು, ಎಚ್ಚರ, ಕನಸು, ನಿದ್ರೆ ಎಲ್ಲವೂ ತನ್ನಲ್ಲಿಯೇ ಹುಟ್ಟಿ ಇದ್ದು ತನ್ನಲ್ಲಿಯೇ ಲಯವಾಗುತ್ತಿರುವ ಸದ್ಬ್ರಹ್ಮವೇ. ಏಕಮೇವ ದ್ವಿತೀಯಂ ಬ್ರಹ್ಮ ಎಂದು ತಿಳಿಸುತ್ತಿರುವುದು ಪರಮಾರ್ಥ ದೃಷ್ಟಿಯಿಂದ. ಇದನ್ನು ವ್ಯವಹಾರ ದೃಷ್ಟಿಯಿಂದಲಾಗಲಿ ಇಂದ್ರಿಯ ದೃಷ್ಟಿಯಿಂದಲಾಗಲಿ ಕಾಣಲು ಸಾಧ್ಯವಿಲ್ಲ. ಇದಕ್ಕೆ ವೇದಾಂತ ಶಾಸ್ತ್ರದಿಂದ ಮಾತ್ರ ಅನುಭವದಲ್ಲಿ ಕಾಣಲು ಸಾಧ್ಯ. ವೇದಾಂತಗಳಿಗೆ ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ ಶಂಕರರು. ನಮ್ಮ ಕನಸಿನಲ್ಲಿ ತೋರಿ ಹಾರುವ ಅನುಭವವನ್ನು ಕನಸಿನ ದೃಷ್ಟಿಯಿಂದಲೇ ವಿಚಾರ ಮಾಡಿದರೆ ಸಾಕು. ಈ ಸತ್ಯವೆಂದುಕೊಂಡಿರುವ ಎಚ್ಚರವು ಕನಸೇ ಅಲ್ಲವೇ? ಎಚ್ಚರ ಕನಸುಗಳು ದರ್ಶನಾವಸ್ಥೆಯಾದರೆ ಗಾಢ ನಿದ್ರೆ ಅದರ್ಶನಾವಸ್ಥೆ. ಭಗವಾನ್ ಸುರೇಶ್ವರಾಚಾರ್ಯರು ಅಸಂಕುಚಿತ ಚಿತ್ ಪದ್ಮ ಪ್ರಾಜ್ಞ ಸ್ವಪ್ನ ಪ್ರಬೋಧವತ್ ತಥಾ ಪ್ರಫುಲ್ಲ ಬೋಧಾಬ್ಜ ಪ್ರಾಜ್ಞವತ್ ಸ್ವಪ್ನಬೋಧಯೋ ಎಂದಿದ್ದಾರೆ. ಇದರ ಅರ್ಥ ವೈಶ್ವಾನರ ತೈಜಸ ಆತ್ಮರಂತೆಯೇ ಪ್ರಾಜ್ಞನು ಸಂಕುಚಿತವಾಗದ ಚಿನ್ಮಾತ್ರ ಸ್ವರೂಪನೇ ಆಗಿರುತ್ತಾನೆ. ಪ್ರಾಜ್ಞಾತ್ಮನಂತೆಯೇ ವೈಶ್ವಾನರ ತೈಜಸ ಆತ್ಮರುಗಳು ಅರಳದಿರುವ ಚಿನ್ಮಾತ್ರ ಸ್ವರೂಪರೇ ಆಗಿರುತ್ತಾರೆ. ಎಂದೆಂದಿಗೂ ಆತ್ಮನು ಕೇವಲ ಸಾಕ್ಷಿ ಮಾತ್ರ. ಇವೆಲ್ಲವೂ ಉಪಾಧಿಗಳ ಕಾಟ ಮಾತ್ರ. ಸಂಪೂರ್ಣತೆಯು ಮೂರೂ ಅವಸ್ಥೆಗಳನ್ನು ಆಯಾ ಅವಸ್ಥೆಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಮಾತ್ರ ದೊರಕುತ್ತದೆ. ಈಗ ಅವಸ್ಥಾತ್ರಯ ಸಾರಸ್ವರೂಪ ಕೇಳೋಣ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಬೆರತೊಂದಿಲ್ಲ. 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 ಇದೋ ನಾನೇ ನಾನಾಗಿಹೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಬೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಚಂದಿರರೊಳಗೆಲ್ಲ ಮುದವೇರೆ ಬಿಡದೆ ಬೆಳಗುವೆನಲ್ಲ. ಸೂರ್ಯ ಚಂದಿರರೊಳಗೆಲ್ಲ ಮುದವೇರೆ ಬಿಡದೆ ಬೆಳಗುವೆನಲ್ಲ. ತಾರೆಗೆ ಮಿಂಚಲಿ ತೋರುದೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ. ತಾರೆಗೆ ಮಿಂಚಲಿ ತೋರುದೆ ಬೆಂಕಿಗೆ ಮೀರಿದ ಸೂಡನು ಸೋಡಿಪೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಬೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ.
ನದಿ ಮುನ್ನೀರೆಲ್ಲ ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ. ಬೆಟ್ಟವು ನದಿ ಮುನ್ನೀರೆಲ್ಲ ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ. ದಟ್ಟಡವಿಯು ಬಲು ಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ದಟ್ಟಡವಿಯು ಬಲು ಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿ ಏನಲ್ಲ. ಜನ ರೂಪೆಲ್ಲ ನ ಧರಿಸಿದ ಮಾಯೆಯು ಮತ್ತಿಲ್ಲ. ನರನಾರಿ ಜನ ರೂಪೆಲ್ಲ ನ ಧರಿಸಿದ ಮಾಯೆಯು ಮತ್ತಿಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕವಿದು ಸಟೆಯಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕವಿದು ಸಟೆಯಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿ ಏನಲ್ಲ. ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ. ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ. ನಿತ್ಯವೂ ಮಾರ್ಪಡದಚ್ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಘನಲ್ಲ. ನಿತ್ಯವೂ ಮಾರ್ಪಡದಚ್ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಘನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿ ಏನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿ ಏನಲ್ಲ. ಇದೋ ನಾನೇ ನಾನಾಗಿ ಏನಲ್ಲ. ಇದೋ ನಾನೇ ನಾನಾಗಿ ಏನಲ್ಲ. ದುಃಖ ರಾಶಿ, ದುಃಖಾನಾಂ ರಾಶಿ, ದುಃಖ ರಾಶಿ. ಹಳ್ಳಿ ಕಡೆಯಲ್ಲಿ ಭತ್ತದ ರಾಶಿ, ಗೋಧಿ ರಾಶಿ, ವಿಶೇಷವಾಗಿ ರಾಗಿ ರಾಶಿ ಮಾಡ್ತಾರೆ. ರಾಗಿ ಒಂದು 50 ಮೂಟೆ ಇದೆ, 50 ಕ್ವಿಂಟಾಲ್ ರಾಗಿ ಇದೆ. ಅದರ ರಾಶಿ ಹಾಕಿದ್ದಾರೆ. ಅದನ್ನು ಎಷ್ಟು ಕಣಗಳಿರ್ಬೋದು, ಎಷ್ಟು ರಾಗಿ ಇದೆ ಕೌಂಟ್ ಮಾಡಿದ್ರೆ ಒಂದು 10 ಕೋಟಿ ಇದೆ. ಅದೇ ರೀತಿಯಲ್ಲಿ ದುಃಖ ರಾಶಿ, ಮುಟ್ಟಿದ್ದೆಲ್ಲ ದುಃಖ, ತಿಂದರೂ ದುಃಖ, ಉಪವಾಸವಿದ್ದರೂ ದುಃಖ, ಸಂಪಾದನೆ ಮಾಡಿದರೂ ದುಃಖ, ರಕ್ಷಣೆ ಮಾಡುವುದು ದುಃಖ, ಖರ್ಚಾದ್ರೂ ದುಃಖ, ಕಳ್ತನ ಮಾಡುವುದು ದುಃಖ. ಅರ್ಥಾನಾಮಾರ್ಜನೆ ದುಃಖಂ, ಆರ್ಜಿತಾನಾಂಚ ರಕ್ಷಣೆ, ನಾಶೇ ದುಃಖಂ ವ್ಯಯೇ ದುಃಖಂ, ಧಿಗರ್ಥಾಂ ಕೇಶಕಾರಿಣಃ. ಅವನೇ ನಿಜವಾದ ಸನ್ಯಾಸಿ. ಯಾವಾತನು
ದುಡ್ಡಿನಿಂದ ದೂರವಿದ್ದಾನೋ, ದುಡ್ಡಿನ ಸ್ಪರ್ಶವೇ ಬೇಡ, ದುಡ್ಡಿನ ದರ್ಶನವೇ ಬೇಡ, ಆಶ್ರಮ ಕಟ್ಟಕ್ಕೂ ದುಡ್ಡು ಬೇಡ, ಪುಸ್ತಕ ಬರೆಯೋದಕ್ಕೂ ಬೇಡ, ದುಡ್ಡು ಬಂತ ಪ್ರಾರಂಭವಾಯ್ತು ದುಃಖ. ಹೇಳ್ತಾ ಇದ್ದಾರೆ ಈ ಸಂಸಾರ ವೃಕ್ಷ ಹೇಗಿದೆಯಪ್ಪ ಅಂದ್ರೆ ದುಃಖ ರಾಶಿ. ಯಾರು ಹುಟ್ಟಿದ್ದೇನೆ ಅನ್ಕೊಂಡಿದ್ದಾರೋ ಎಲ್ಲರಿಗೂ ದುಃಖ. ಎರಡು ಪದ ಇದೆ, ಸಂಸಾರ ವೃಕ್ಷಸ್ಯ ದುಃಖ ರಾಶಿ. ಹೇಗಿದೆ ಇದು? ವಿಚಿತ್ರಸ್ಯ, ಯಾವಾಗ, ಎಲ್ಲಿಂದ, ಹೇಗೆ, ಎಲ್ಲಿ, ಯಾರಿಂದ ಏನ್ ದುಃಖ ಬರ್ತೋ ಗೊತ್ತಿಲ್ಲ. ಪೇಪರ್ ನೋಡ್ತಾ ಇರಿ, ಪೇಪರ್ ನಲ್ಲಿ 2ನೇ ಪುಟದಲ್ಲಿ ಆಕ್ಸಿಡೆಂಟ್ ಆಯ್ತು, ಗ್ಯಾಸು ಬಸ್ಟ್ ಆಯ್ತು, ಏರೋಪ್ಲೇನ್ ತೊಂದರೆ ಆಯ್ತು, ಏನು ಇದು ಕಣ್ಣಿಗೆ ಕಾಣಿಸುವಂತಹದ್ದು. ಕಾಣಿಸದೇ ಇರುವಂತಹ ದುಃಖ ಬೇಕಾದಷ್ಟಿದೆ. ದುಃಖ ರಾಶಿ ಸಂಸಾರ ವೃಕ್ಷಸ್ಯ ವಿಚಿತ್ರಸ್ಯ. ವರ್ಣನೆ ಮಾಡಕ್ಕಾಗ್ಯ ನಾಳೆ ದಿವಸ ನಮಗೆ ಏನ್ ದುಃಖ ಬರ್ಬೋದೋ ಗೊತ್ತಿಲ್ಲ, ಏನ್ ಬೇಕಾದ್ರೂ ಬರ್ಬೋದು. ಯಾಕೆ? ಎಲ್ಲವೂ ಸತ್ಯವಾಗಿದೆ ಅಂತ ತಿಳ್ಕೊಂಡಿದ್ದರಿಂದ. ಈ ಒಂದು ದುಃಖಕ್ಕೆ ಯಾವುದು ಮೂಲ ಸ್ವಾಮಿ? ಮೂಲಂ ಕಿಂ? ಭ್ರಾಂತಿ ಮೂಲಂ. ಭ್ರಾಂತಿ ಅಧ್ಯಾಸ, ಭ್ರಾಂತಿ ಅವಿದ್ಯಾ, ಭ್ರಾಂತಿ ಅನ್ಯಥಾ ಜ್ಞಾನಮೇವ ಮೂಲಂ. ಆ ಭ್ರಾಂತಿ ಹೇಗಿದೆ? ಚಿರಂತನಿ ಏವಮಯಮನಾದಿರನಂತಃ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವಲೋಕ ಪ್ರತ್ಯಕ್ಷ. ಈ ಪ್ರಪಂಚದಲ್ಲಿ ದುಃಖವಿಲ್ಲದ ಮನುಷ್ಯ ಒಬ್ಬನಾದ್ರೂ ಇದ್ದಾನ? ಇಲ್ಲ. ಎಲ್ಲರೂ ವಿದ್ಯಾವಂತರೇ, ಎಲ್ಲರೂ ಭ್ರಾಂತರೇ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ದಾರ್ಶನಿಕರನ್ನ, ಕಾಪಿಲ ಸಾಂಖ್ಯರನ್ನ, ಶ್ರೀರಾಮಚಂದ್ರ ಪಾತಂಜಲ ಯೋಗಿಗಳನ್ನ, ಗೌತಮೀಯ ನೈಯಾಯಿಕರನ್ನ, ಕಾಣಾದ ವೈಶೇಷಿಕರನ್ನ, ಜೈಮಿನಿಯ ಪೂರ್ವ ಮೀಮಾಂಸಕರನ್ನ, ಬೌದ್ಧರನ್ನ ಎಲ್ಲರನ್ನೂ ಕೂಡ ಏತೇ ಸರ್ವೇ ದ್ವೈತ ದರ್ಶನವಂತಹ ಭ್ರಾಂತ. ಎಲ್ಲಿ ದ್ವೈತ ದರ್ಶನ ಉಂಟೋ, ದ್ವೈತ ದರ್ಶನವನ್ನು ಸತ್ಯ ಅಂತ ಕಾಣ್ತಾ ಇದ್ದಾರೋ ಅವರೆಲ್ಲರೂ ಭ್ರಾಂತಾರೆ. ಸಾಮಾನ್ಯ ಅಂತ ಹೇಳ್ಬೇಕೆ, ಮಹಾಗಜ ಫಲಾಯಂತೆ ಮಶಕಾನ ಅಂತೂ ಕಾಕತ ಅಂತ ನ್ಯಾಯ ಹೇಳ್ತಾ ಇದ್ರು ಪೂಜ್ಯ ಸದ್ಗುರು. ನೋಡ್ದ ಗಾಳಿ ಬೀಸ್ತಾ ಇದೆ, ಭಯಂಕರ ಗಾಳಿ. ಆ ಗಾಳಿಯಲ್ಲಿ ಆನೆಗಳು ಕೊಚ್ಕೊಂಡು ಹೋಗ್ತಾ ಇವೆ. ಆನೆಗಳು 5,000 kg, 58 ಆನೆಗಳು ಬಿರುಗಾಳಿಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟು. ಇನ್ನು ಸೊಳ್ಳೆ, ನೊಣ ಇರುವೆ ಗತಿ ಏನು? ದರ್ಶನಕಾರರನ್ನೇ ಶಂಕರಾಚಾರ್ಯರು ಭ್ರಾಂತರು ಅಂತ ಕರೆದ ಮೇಲೆ ಸಾಮಾನ್ಯ ಜನಗಳ ಗತಿ ಅಂದ್ರೆ ಎಲ್ಲರೂ ಭ್ರಾಂತ. ದುಃಖ ರಾಶೇ ವಿಚಿತ್ರಸ್ಯ ಸಂಸಾರ ವೃಕ್ಷಸ್ಯ ಸಾ ಇಯಂ ಆ ಈ ಭ್ರಾಂತಿ. ಭ್ರಾಂತಿ ಅಂದ್ರೇನು? ಇನ್ನೇನಿದ್ದೇವಲ್ಲ, ವರ್ಣನೆ ಮಾಡಿದ್ದೇವಲ್ಲ, ಆ ಈ ಅನುಭವದಲ್ಲಿರುವಂತಹ ಭ್ರಾಂತಿ ಯಾವತ್ ಬಂತು? ಚಿರಂತನಿ. ಯಾವತ್ ಬಂತು ಗೊತ್ತಿಲ್ಲ, ಅನಾದಿಯಾಗಿದೆ. ನನಗೂ ಇದೆ, ನಮ್ಮಪ್ಪನಿಗಿತ್ತು, ನಮ್ಮಜ್ಜ ಮುತ್ತಜ್ಜ ಎಲ್ಲರೂ ಇದ್ದು. ಬ್ರಹ್ಮಜ್ಞಾನಿಯೊಬ್ಬನನ್ನ ಬಿಟ್ಟು ಇಂಥ ಅವಿದ್ಯೆಯು ಸಂಸಾರ ವೃಕ್ಷಕ್ಕೆ ಮೂಲಂ. ತದ್ಬಾಧ, ತನ್ನಾಶ ಅಂತ ಹೇಳಲಿಲ್ಲ. ಏನು ಸುರೇಶ್ವರಾಚಾರ್ಯರ ಮಾತು? ಶಂಕರರ ಅಪ್ರೋಪ್ರಿಯೇಟ್ ವರ್ದಿ ಸ್ಟೂಡೆಂಟ್. ನಾವು ಸುರೇಶ್ವರಾಚಾರ್ಯರನ್ನ ದ ವರ್ದಿ ಡಿಸೈಬಲ್ ಆಫ್ ದ ಫಾರ್ಚುನೇಟ್ ಟೀಚರ್ ಅಂತ ಹೇಳ್ತೇವೆ. ಅದೇ ರೀತಿ ಸುಬ್ರಾಜ ಶರ್ಮಾ ಇಸ್ ದ ಮೋಸ್ಟ್ ಫಾರ್ಚುನೇಟ್ ಡಿಸೈಬಲ್
of the beloved and most revered Swamiji ಸಚ್ಚಿದಾನಂದೇಂದ್ರ ಸರಸ್ವತಿ. ಅನುಭವಿಸ್ತೀವಿ. ತದ್ಬಾಧ ಅವಿದ್ಯಾಬಾಧ ಕಥಂ. ಅವಿದ್ಯೆಯು ಹಿಂದೂ ಇರಲಿಲ್ಲ, ಇಂದೂ ಇಲ್ಲ, ಮುಂದೆ ಇಲ್ವೇ. ಅವಿದ್ಯಾ ಅನ್ನುವಂತಹದ್ದು ಇಲ್ಲವೇ ಇಲ್ಲ ಅನ್ನುವಂತಹ ನಿಶ್ಚಿಜ್ಞಾನ ಉಂಟಾಗಬೇಕಾದ್ರೆ ಯಾತರಿಂದ ಸಾಧ್ಯ ಅಂದ್ರೆ ತತ್ವದರ್ಶನಾದಿ. ತತ್ವದರ್ಶನದಿಂದ ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾ ತು ಭಾಷ್ಯತಃ ತತ್ವೀಭೂತಸ್ತದಾ ರಾಮಃ ತತ್ವಾತ್ ಅಪ್ರಚ್ಯುತೋ ಭವೇತ್. ಈ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಿ, ಬ್ರಹ್ಮಜ್ಞಾನಿಗಳ ಉಳ್ಕೊಳ್ಳಿ, ಬ್ರಹ್ಮನಿಷ್ಠರಾಗಿ ಸಂಸಾರವನ್ನು ತೋರಿಸಿ. ಅಂದ್ರೆ ಆ ಗರ್ಭ ಶ್ರೀಮಂತನಾಗಿದ್ದಾನೆ, ಒಬ್ಬನೇ ಮಗ, ಒಂದು ದಿವಸಕ್ಕೆ 1 ಕೋಟಿ ರೂಪಾಯಿ ಇನ್ಕಮ್ ಇದೆ. ಅವನಿಗೆ ಬಡತನ ತೋರಿಸಿ, ಕಷ್ಟ ತೋರಿಸಿ, ಬಟ್ಟನ್ನು ಬತ್ತಿದೆ, ಎಲ್ಲಾ ಪದಾರ್ಥಗಳು. ಹಾಗಿಲ್ಲಿ ಬ್ರಹ್ಮಜ್ಞಾನಿಯಾಗಿ ಬಿಟ್ಟರೆ ಬ್ರಹ್ಮಜ್ಞಾನದಿಂದ ತದ್ಬಾಧ ಅವಿದ್ಯೆಯು ಸಂಪೂರ್ಣವಾಗಿ ಇಲ್ಲದಂತೆ ಆಗಿಬಿಡುತ್ತದೆ. ಇದು ನನ್ನ ಉಪನ್ಯಾಸವಾಯಿತು. ಗುರುಗಳ ಕೇಶಾಪಹರಣೆ ಬರ್ತೇನೆ ನೋಡಿ, 241ನೇ ಪುಟ ಓದ್ತೇನೆ ನೋಡಿ. ದುಃಖರಾಶೇರ್ವಿಚಿತ್ರಸ್ಯ ಸೇಯಂ ಭ್ರಾಂತಿಶ್ಚಿರಂತನೀ ಮೂಲಂ ಸಂಸಾರ ವೃಕ್ಷಸ್ಯ ತದ್ವಾದಸ್ತತ್ವದರ್ಶನಾದಿ. 242ನೇ ಪುಟ ಬರ್ತೇನೆ. ಉತ್ತರ ಶ್ಲೋಕ ಸಂಬಂಧ ಸರ್ವ ಏವೇತಿ ಆತ್ಮಾನಾತ್ಮ ವಿಭಾಗ ನ ಸಾಂಖ್ಯಾನಾಮಿವ ವಾಸ್ತವಿಕ. ಸಾಂಖ್ಯರು ಹೇಳುವಂತೆ ಆತ್ಮಾನಾತ್ಮ ಎನ್ನುವಂತ ವಿಭಾಗವು ಪರಮಾರ್ಥವಲ್ಲ. ಏಷ ಹಿ ವಿಭಾಗ ಪ್ರತ್ಯಕ್ಷಾದಿ ಪ್ರಮಾಣ ವರ್ತನೆ ಅನುಪಾತಿತ ಏವ ಪ್ರಮಾಣ ಗೋಚರ ಏವ. ಪ್ರಮಾತ ಪ್ರಮಾಣ ಪ್ರಮೇಯಗಳನ್ನ ಉಳ್ಳದ್ದಾಗಿದೆ. ಪ್ರತ್ಯಕ್ಷ ಪ್ರಮಾಣದಿಂದ ಆತ್ಮಾನಾತ್ಮ ವಿಭಾಗ ತೋರ್ತಾ ಇದೆ. ಅಜ್ಞಾತಾತ್ಮನಃ ಏವ ಹಿ ವಿಭಾಗೋಯಂ ಭಾತಿ ಇತಿ ಅವಿದ್ಯೋತ್ಸಂಗವರ್ತಿ ಏವ. ಅಜ್ಞಾತಾತ್ಮನಃ ಏವ ಆತ್ಮನನ್ನ ತಿಳಿಯದಿರುವುದರಿಂದಲೇ ಭ್ರಾಂತಿ ಜ್ಞಾನ ಉಂಟಾಗಿದೆ. ಆದ್ದರಿಂದ ಇದನ್ನ ಅವಿದ್ಯೋತ್ಸಂಗವರ್ತಿ ಎಂದು ಕರೆದಿದ್ದಾರೆ. ಅವಿದ್ಯಾಶ್ರಿತ ಏವ, ಅವಿದ್ಯೆಯನ್ನ ಆಶ್ರಯ ಮಾಡಿಕೊಂಡೇ ಭ್ರಾಂತಿ ತೋರ್ತಾ ಇದೆ. ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಪ್ರಮಾತೃತ್ವಂ ವಿನ ನಾತ್ಮಾನಂ ಲಭಂತೆ. ಪ್ರಮಾತೃತ್ವವಿಲ್ಲದೆ ಹೋದರೆ ಪ್ರತ್ಯಕ್ಷವೇ ಮುಂತಾದ ಪ್ರಮಾಣಗಳು ಹುಟ್ಟಲಾರವು. ಪ್ರಮಾತೃತ್ವಂಚ ಆತ್ಮಾನಾತ್ಮನೋ ಇತರೇತರಾಧ್ಯಾಸ ನಿಬಂಧನಮಿತ್ಯುಕ್ತಂ. ಪ್ರಮಾತೃತ್ವ ಎನ್ನುವಂತಹದ್ದು ಆತ್ಮಾನಾತ್ಮರುಗಳ ಪರಸ್ಪರ ಅಧ್ಯಾಸದಿಂದ ಉಂಟಾಗಿದೆ ಎನ್ನುವುದನ್ನ ಹಿಂದೆ ಹೇಳಿದ್ದೆ. ಅತಃ ಅವಿದ್ಯಾಶ್ರಯ ಏವಾಯಂ ವಿಭಾಗ ನ ಪರಮಾತ್ಮ ವ್ಯಪಾಶ. ಅವಿದ್ಯೆಯಿಂದಲೇ ಆತ್ಮ ಅನಾತ್ಮ ಎನ್ನುವ ವಿಭಾಗವೇ ಹೊರತು ಇದು ಆತ್ಮನಲ್ಲಿ ಇಲ್ಲ, ತೋರ್ತಾ ಇಲ್ಲ. ಯಥೋಕ್ತಂ ಬೃಹದ್ವಾರ್ತಿಕೆ ಆತ್ಮಾನಾತ್ಮ ವಿಭಾಗೋಪಿ ನಾಯಮಾತ್ಮ ಸೃಗೀಕ್ಷ್ಯತೆ ಅಜ್ಞಾತಾತ್ಮೈಕ ಸಾಕ್ಷಿತ್ವಾತ್ ಅಜ್ಞಾನೋತ್ತಮ್ ನ ವಸ್ತುಗಂ. ಬೃಹದಾರಣ್ಯಕ ಭಾಷ್ಯ ವಾರ್ತಿಕ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 88ನೇ ವಯಸ್ಸಿನಲ್ಲಿ, ಏನ್ ಸ್ವಾಮಿ ಇದು, ತುಂಬ ಕಲ್ಪನೆ ಮಾಡ್ಕೊಳ್ಳಿ, ಬರೆದಿರುವಂತಹ ವ್ಯಾಖ್ಯಾನ. ಆತ್ಮಾನಾತ್ಮ ವಿಭಾಗೋಪಿ, ಆತ್ಮ ಅನಾತ್ಮ ಎನ್ನುವ ವಿಭಾಗವೂ ಕೂಡ ನಾಯಂ ಆತ್ಮಸ್ಪೃಕಂ ಆತ್ಮಾನಂ ಸ್ಪೃಶತೀತಿ ಆತ್ಮಸ್ಪೃಕಂ. ಈ ವಿಭಾಗವು ಆತ್ಮನನ್ನ ಮುಟ್ಟುತ್ತಿಲ್ಲ, ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಅಜ್ಞಾತಾತ್ಮೈಕ ಸಾಕ್ಷ್ಯತ್ವ, ಸಾಕ್ಷ್ಯ ಸ್ವರೂಪನಾಗಿರುವ ಆತ್ಮನನ್ನ ತಿಳಿಯದಿರುವುದರಿಂದಲೇ ಅವಿದ್ಯೆಯಿಂದಲೇ ತೋರಿಸ್ತಾ ಇದೆ.
ನ ವಸ್ತುಗಂ ಪರಮಾರ್ಥವಲ್ಲ. ಅಸ್ಯಾಶ್ಚ ಅವಿದ್ಯಾಯ ಕುತೋ ನಿವೃತ್ತಿ. ಇಂಥ ಭಯಂಕರವಾಗಿರುವ ಸರ್ವಾನರ್ಥ ಮೂಲವಾಗಿರುವ ವಿದ್ಯೆ ಯಾತರಿಂದ ಹೋಗುತ್ತದೆ ಅಂತಂದ್ರೆ ತದ್ ಉತ್ತರ ಶ್ಲೋಕೆ, ಅದರ ಮುಂದಿನ ಶ್ಲೋಕ ಹೇಳಿ. ಯಾವುದು? ದುಃಖ ರಾಶಿ ಬರೀತಾರೆ. ಸ್ಪಷ್ಟಾರ್ಥ ಶ್ಲೋಕ ಸ್ಪಷ್ಟಃ ಅರ್ಥಃ ಯಸ್ಯ ಸ ಸ್ಪಷ್ಟಾರ್ಥ ಶ್ಲೋಕ. ಶ್ಲೋಕಕ್ಕೆ ಅರ್ಥ ಸುಲಭವಾಗಿದೆ, ಕಷ್ಟವೇ ಇಲ್ಲ ಅಂದ್ಬಿಟ್ಟು. ಚೆನ್ನಾಗಿ ದುಃಖ ರಾಶಿರ್ವಿಚಿತ್ರಸ್ಯ ಸೇಜಂ ಭ್ರಾಂತಿಶ್ಚಿರಂತನಿ ಮೂಲಂ ಸಂಸಾರ ವೃಕ್ಷಸ್ಯ ತದ್ವಾಧಸ್ತತ್ವದರ್ಶನಾತಿ ನಮೋ ನಮಸ್ತದ್ಗುರು ಪಂಕುಕಾಭ್ಯಾಂ. ಖಾನಿ ರಾಜ್ಯಬ್ಧರಿತ್ರ್ಯಂತಂ ಸ್ವಕ್ಪಣೀವೋದ್ಗತಂ ಯತಃ ದ್ವಾಂತಚ್ಚಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ಇವತ್ತು ಮಹಾನವಮಿ, ನವಮಿ ತಿಥಿ. ವಾಹನ ದೇವಿಯನ್ನು ಪೂಜೆ ಮಾಡುವುದಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು. ಈ ಶೃಂಗೇರಿಯ ಪರಮ ಪೂಜ್ಯ ಜಗದ್ಗುರುಗಳು ಅನುಗ್ರಹ ಮಾಡಿರುವಂತ ಶ್ರೀ ದುರ್ಗಾ ಸಪ್ತಶ್ಲೋಕಿ ಪಾರಾಯಣವನ್ನು ಮಾಡ್ತೇನೆ. ಮಮೋಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ದುರ್ಗಾ ಪರಮೇಶ್ವರಿ ಪ್ರಸಾದೇನ ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀ ದುರ್ಗಾ ಸಪ್ತಶ್ಲೋಕಿ ಪಾರಾಯಣಮಹಂ ಕರಿಷ್ಯೇ. ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತೀ ಸಾ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ. ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷ ಜಂತೋಃ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ. ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವಧನ್ಯ ಸರ್ವೋಪಕಾರಕರಣಾಯ ಸದಾರ್ಥ ಚಿತ್ತ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಃ त्राहि नो देवी दुर्गे देवी नमोस्तुते। रोगानशेषान् अपहंसि तुष्टान् रुष्टातु कामान् सकलानभीष्टान् त्वामाश्रितानां न विपन्नराणां त्वामाश्रिताः शाश्वतां प्रयान्ति सर्वबाधा प्रशमनं त्रैलोक्यस्याखिलेश्वरि एवमेव त्वया कार्यम् अस्मद्वैरिविनाशनम्। ॐ शान्ति शान्ति शान्तिः।